ಭವಾನಿಗೇನು ಆಗಲ್ಲ ಅಲ್ವಾ? ನೋಡತ್ತರ್ವಾ, ಗಂಡಸ್ರಿಗೆ ಏನೇ ನೋವಾದ್ರೂ ಕಣ್ಣಂಚಲ್ಲಿ ನೀರು ಬಂದ್ರು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಟ್ಟಿರ್ತಾನೆ. ಆದ್ರೆ ಅದನ್ನ ತಾನೇ ಎಷ್ಟು ಅಂತ ತಡಿಯಕ್ಕಾಗತ್ತೆ? ಇಲ್ಲಿ ಯಾರೂ ಇಲ್ಲ ಕಣೋ, ಹತ್ತು ಬಿಡೋ. ಅಪ್ಪ, ಭವಾನಿ ನನ್ನ ಪ್ರಾಣ. ಅವಳಿಲ್ಲ ಅಂದ್ರೆ ನನ್ನ ಉಸಿರು ನಿಂತು ಹೋಗುತ್ತೆ. ಹಿಂದೆ ನನಗೋಸ್ಕರ ಎಂತೆಂಥ ಚಾಲೆಂಜ್ನ ಫೇಸ್ ಮಾಡಿದಾಳೆ. ಇಂಥ ಪರಿಸ್ಥಿತಿಲಿ ಅವಳ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ, ಅವಳು ಯಾರಿಗೆ ಏನ್ ಮಾಡಿದ್ಲು? ನನ್ನ ಪ್ರೀತಿಸಿದ ತಪ್ಪಾಗೋಯ್ತಾ? ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದಾಳೆ ಅಂದಮೇಲೆ ಅವಳು ನಿಜವಾದ ವಾರಿಯರ್. ಅವಳಿಗೇನು ಆಗಲ್ಲ, ಧೈರ್ಯವಾಗಿರೋ. ಸರ್, ಭವಾನಿ ಅವ್ರನ್ನ ಶಿಫ್ಟ್ ಮಾಡಕ್ ಹೇಳಿದ್ದಾರೆ, ಒಂದ್ ಸೈನ್ ಮಾಡಿ. ಏನು ಶಿಫ್ಟ್ ಮಾಡ್ತಾರಾ? ಈ ಸಮಯದಲ್ಲಿ ಯಾಕೆ ಶಿಫ್ಟ್ ಮಾಡ್ತಾರಂತೆ? ಬಾ ಡಾಕ್ಟರ್ ಕೇಳೋಣ. ಸರ್, ವಸುಂಧರಾ ಮೇಡಮ್ ಅವರು ಭವಾನಿ ಮೇಡಮ್ನ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಫೆಸಿಲಿಟೀಸ್ ಸರಿ ಇಲ್ಲ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ಸೊ ಈ ಶಿಫ್ಟಿಂಗ್ ಪರ್ಮಿಷನ್ ಲೆಟರ್ಗೆ ನಿಮ್ದೊಂದು ಸೈನ್ ಬೇಕಿತ್ತು. ಏನಾಯ್ತರ್ವಾ? ಭವಾನಿನ ಶಿಫ್ಟ್ ಮಾಡ್ತಾರಂತೆ, ಅದಕ್ಕೆ ಅಥರ್ವನ್ಗೆ ಸೈನ್ ಹಾಕ ಕಳಿಸಿದ್ದಾರೆ. ಎಲ್ಲಿಗೆ? ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸಾ? ಅತ್ತೆ ಸೈನ್ ಮಾಡಿದ್ದಾರೆ. ಅಮ್ಮ ಭವಾನಿನ ಬೆಂಗಳೂರು ಕರ್ಕೊಂಡು ಹೋಗ್ಬೇಕಂತೆ. ಅಥರ್ವಾ, ಬೆಂಗಳೂರಿಗೆ ಇಲ್ಲಿಂದ 8.5 hours ಬೇಕು. ನಾರ್ಮಲಿ ಸ್ಪೀಡಾಗಿ ಕರ್ಕೊಂಡು ಹೋಗ್ಬೇಕು ಅಂದ್ರೂ 6 hours ಬೇಕಾಗುತ್ತೆ. ಅದು ತುಂಬಾನೇ ರಿಸ್ಕ್ ಅಥರ್ವಾ. ಅದು ಅಲ್ಲದೆ ಅಕ್ಕ ಈಗಿರೋ ಪರಿಸ್ಥಿತಿಲಿ ಕಳ್ಸಕ್ಕಾಗಲ್ಲ ಅಂತ ಡಾಕ್ಟರ್ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮತ್ತೆ ಅತ್ತೆ ಯಾಕೆ ಸೈನ್ ಮಾಡಿದ್ದಾರೆ? ವಸುಂಧರನ್ ಬಗ್ಗೆ ನಿಂಗೆ ಗೊತ್ತೇ ಇದೆ. ಅವಳೊಂದ್ಸಲ ಡಿಸಿಷನ್ ತಗೊಂಡ್ಬಿಟ್ರೆ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಹಾಗಂತ ಅಕ್ಕನ್ ಪ್ರಾಣನ ಪಣಕ್ಕಿಡಕ್ಕಾಗತ್ತಾ? ಇವ್ರು ಹೇಳ್ದಾಗೆ ಇಲ್ಲೇನೋ ಟ್ರೀಟ್ಮೆಂಟ್ ಸರಿ ಇಲ್ವೇನೋ, ಅದಕ್ಕೆ ಶಿಫ್ಟ್ ಮಾಡ್ತಿರ್ಬಹುದಲ್ವಾ? ಅಲ್ಲ, ಇಲ್ಲಿ ಸಿಗ್ತಿರೋ ಟ್ರೀಟ್ಮೆಂಟ್ ಬಿಟ್ಟು ಬೆಂಗಳೂರಿಗೆ ಹೋದ್ವಿ ಅಂತಾನೆ ಅನ್ಕೊಳ್ಳಿ. ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಏನಾದ್ರೂ ಅನಾಹುತ ಆದ್ರೆ? ನೀನ್ ಹೇಳ್ತಾರೆ ಸರಿನಮ್ಮ. ಇನ್ 3-4 ಗಂಟೆನಲ್ಲೇ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಈಗ ನಾವು ರಿಸ್ಕ್ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅಪ್ಪ, ಇದನ್ನೆಲ್ಲ ನೀವೇ ಒಂದ್ಸಲ ಅಮ್ಮನಿಗೆ ಹೇಳಿ. ಅವಳು ನಿನ್ನ ಹೆಂಡತಿ ಕಣೋ, ನಿನ್ಗೆ ಸಂಪೂರ್ಣವಾಗಿ ಡಿಸಿಷನ್ ತಗೊಳ್ಳೋ ಹಕ್ಕಿದೆ. ನೀನೇ ಹೋಗಿ ಅವಳ ಹತ್ರ ಮಾತಾಡು. ನಾನು ಹೇಗೆ? ನಾನ್ ಮಾತಾಡ್ತೀನಿ. ನನ್ನ ಅಕ್ಕನ್ನ ಇಲ್ಲಿಂದ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಅವಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಆಗ್ಲಿ ಅಂತಾನೂ ಹೇಳ್ತೀನಿ. ರೀ, ಇವಳು ಮಾತಾಡ್ತಿರೋದು ಪೊಲೀಸ್ ಕೇಸ್ ಆದ್ರೆ ಏನ್ ಗತಿ ಹೇಳಿ? ಅಲ್ಲ, ಆಚೆ ಯಾರಿಗಾದ್ರೂ ಗೊತ್ತಾದ್ರೆ ಇವಳ ಮದ್ವೆ ಯಾರಾಗ್ತಾರೆ ಹೇಳಿ? ಅಥರ್ವಾ, ಛೇ, ಯಾರಿಗೂ ಬುದ್ಧಿ ಬರಲ್ಲ. ಒಳ್ಳೆಯವ್ರ ವಿರುದ್ಧ ಹೋದ್ರೆ ಹೀಗೆ ಆಗೋದು ನೋಡಿ. ಇದಿಷ್ಟಕ್ಕೆ ನಿಲ್ಲುತ್ತೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಕೊನೆಗೆ ನಿಮ್ ಕಡೆಗೆ ತಿರುಗೋದು. ತಾವು ಸ್ವಲ್ಪ ಸುಮ್ಮನಿರ್ತೀರಾ? ರೀ, ತಂದೆಯಾಗಿ ನೀವು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ಒಂದ್ ಮಾತು ಹೇಳ್ತೀನಿ, ಇಬ್ರಿಗೂ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವು ಮಾಡಿರೋ ಕರ್ಮ ಚಪ್ಪಲಿ ಇದ್ದ ಹಾಗೆ. ನಾವೆಲ್ಲ ಹೊರಗಡೆ ಸುತ್ತಾಡಿದ್ರು ಕೊನೆಗೆ ವಾಪಸ್ಸು ಮನೆಗೆ ಬರಲೇಬೇಕು. ಆ ಚಪ್ಪಲಿ ಅಲ್ಲಿ ಬಿಡ್ಲೇಬೇಕು. ನೆನ್ಪಿಟ್ಕೊಳ್ಳಿ, ಕರ್ಮ ಅನ್ನೋದು ಹೇಗೆ ಸುತ್ಕೊಂಡ್ಬರುತ್ತೆ ನಮ್ಮ ಹತ್ರಕ್ಕೆ ವಾಪಸ್ಸು ಅಂತ. ದೊಡ್ಡವರು ಸುಮ್ಮನೆ ಮಾಡಿಲ್ಲ ಗಾದೆ ಮಾತುಗಳು. ನಾವೇನ್ ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ಮಗಳೇ, ಇಟ್ ವಿಲ್ ಬೌನ್ಸ್ ಬ್ಯಾಕ್. ನೆನ್ಪಿಟ್ಕೋ ಅದನ್ನ. ಸಾಕು, ನೀನ್ ಎಷ್ಟು ಅಂತ ಮಾತಾಡ್ತೀಯಮ್ಮ. ನಾನ್ ಕೊಲೆ ಮಾಡ್ಬೇಕು ಅಂತ ಇದ್ದಿದ್ದು ಭೈರವಿನ, ವಿರಾಟ್ನಲ್ಲ. ಅದೇ ಮತ್ತೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ ಮಗಳೇ? ಒಟ್ನಲ್ಲಿ ಚುಚ್ಚು ಅಂತ ಹೇಳಿದ್ದು ನೀನೇ ಅಲ್ವಾ?
ಈಗ ವಿರಾಟಿಗೆ ನೋವಾಗಿರೋದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಏನರ್ಥ? ನನ್ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಧಾ, ತಪ್ಪಾದಾಗ ತಪ್ಪನ್ನ ಹೇಗೆ ಸರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದು ಬಿಟ್ಟು ರಬ್ಬರ್ ತರ ಅದನ್ನೇ ಎಳ್ಕೊಂಡು ಕೂತಿರ್ಬಾರ್ದು. ಮಗಳೇ, ನೀನ್ ಯೋಚನೆ ಮಾಡಬೇಡ, ಇದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡಿ ಸರಿಪಡಿಸೋಣ. ಆಂಬ್ಯುಲೆನ್ಸ್ ಎಲ್ಲ ರೆಡಿ ಆಗಿದೆ ಅಲ್ಲ? ರೆಡಿ ಇದೆ ಮೇಡಮ್. ಓಕೆ. ಅತ್ತೆ, ನನಗ್ ವಿಷಯ ಗೊತ್ತಾಯ್ತು. ನೀವು ಭವಾನಿ ಅಕ್ಕನ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಿದ್ದೀರಂತೆ. ಯಾಕತ್ತೆ? ಅಲ್ಲ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸು ಇದೆ ಅಲ್ವಾ? ಇಲ್ಲ ಭೈರವಿ, ಇಲ್ಲಿರೋ ಸೆಟಪ್ಪು ನಂಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಡ್ತಿಲ್ಲ. ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ನಾಳೆ ಭವಾನಿಗೋ ಅಥವಾ ಮಗುಗೋ ಏನಾದರೂ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದಾರಲ್ಲ, ನಮ್ಮ ಭವಾನಿನ ಚೆಕಪ್ ಮಾಡ್ತಿರೋರು, ಅವ್ರ ಹತ್ರ ಕನ್ಸಲ್ಟ್ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ಇರಬಹುದು, ಆದ್ರೆ ಯಾವ ಮೈನಸ್ ಪಾಯಿಂಟ್ ಇಟ್ಕೊಂಡು ನೀವು ಈ ತರ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಅತ್ತೆ. ಸಿವಿಯರ್ ಬ್ಲಡ್ ಲಾಸ್ ಆಗಿ ಹೊಟ್ಟೆಗೆ ಇಂಜುರಿ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ವಿರಾಟನ್ನೇ ಇವ್ರು ಬದುಕ್ಸಿದ್ದಾರೆ. ಇಲ್ಲಿರೋ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಅಂತ ಗೊತ್ತಾಗ್ತಿದೆ. ಮೇಲಾಗಿ ಇಂಥ ಕ್ರಿಟಿಕಲ್ ಕಂಡೀಷನ್ನ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೂ ಗೊತ್ತಿದೆ. ಹಾಗಿದ್ಮೇಲೆ ನಾರ್ಮಲ್ ಡೆಲಿವರಿ ಮಾಡ್ಸಕ್ಕಾಗಲ್ವಾ? ನನಗೆ ಅವ್ರ ಕೆಲ್ಸದ ಬಗ್ಗೆ ಯಾವ ಯೋಚನೆನೂ ಇಲ್ಲ ಭೈರವಿ. ನನಗೆ ಚಿಂತೆ ಆಗ್ತಿರೋದು ಭವಾನಿ ಬಗ್ಗೆ. ವಸುಂಧ್ರ, ಭೈರವಿ ಹೇಳ್ತಿರೋದು ಸರಿಯಾಗಿದೆ. ಸುತ್ತಮುತ್ತ 3-4 ಕಿಲೋಮೀಟ್ರು ಇದಕ್ಕಿಂತ ಒಳ್ಳೆ ಹಾಸ್ಪಿಟ್ಲು ಯಾವುದೂ ಇಲ್ಲ. ಇಲ್ಲೇ ಇರ್ಲಿ ಬಿಡು. ಹೌದಮ್ಮ, ಈ ಸಮಯದಲ್ಲಿ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಅಂದ್ರೆ ನನ್ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಥರ್ವ? ನಾನು ಹಾಗೆ ಹೇಳ್ತಾ ಇಲ್ಲಮ್ಮ. ನೀವೆಲ್ಲ ಟೆನ್ಷನ್ ತಗೊಳ್ತಿರೋದು ನೋಡ್ತಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ವೈ ಕಾಂಟ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್? ಇಲ್ಲಿ ಯಾವ ಫೆಸಿಲಿಟೀಸು ಇಲ್ಲ. ಅವಳಿಗೇನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಯಾರ್ ಜವಾಬ್ದಾರಿ ತಗೊಳ್ತಾರೆ? ನೋಡು ಅಥರ್ವ, ಭವಾನಿ ವಿಷಯದಲ್ಲಿ ನೀನೆಷ್ಟು ಆತಂಕ ಪಡ್ತಿದ್ಯೋ, ನಿನ್ ವಿಷಯದಲ್ಲಿ ನಾನು ಅಷ್ಟೇ ಆತಂಕ ಪಡ್ತಾ ಇದ್ದೀನಿ. ಪ್ರತಿ ಸಲಿ ಭವಾನಿಗೇನಾದ್ರೂ ಅಪಾಯ ಆದಾಗ ನೀನೆಷ್ಟು ಸಫರ್ ಮಾಡ್ತಿದ್ಯೋ ಅದಕ್ಕಿಂತ ಜಾಸ್ತಿ ಸಫರ್ ನಾನ್ ಮಾಡ್ತಾ ಇದ್ದೀನಿ. ಅವಳಿಗೇನು ಆಗ್ಬಾರ್ದು ಅನ್ನೋದು ನನ್ ಕನ್ಸರ್ನ್ ಅಷ್ಟೇ ಕಣೋ. ಆ ಉದ್ದೇಶಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ಅಮ್ಮ, ನಿನ್ ಕನ್ಸರ್ನ್ ಕೇರ್ ಎಲ್ಲ ಅರ್ಥ ಆಗುತ್ತೆ. ಡಾಕ್ಟರ್ ಹೇಳಿದ್ರೆ ಇನ್ 3-4 hours ಅಲ್ಲಿ ಡೆಲಿವರಿ ಆಗುತ್ತಂತೆ. ನೀವ್ ಅನ್ಕೊಂಡ್ ಹಾಗೆ ಬೆಂಗಳೂರಿಗೆ ಹೋಗೋಕೆ ಮಿನಿಮಮ್ ಅಂದ್ರೂ 8 hours ಆದ್ರೂ ಬೇಕು. ಆನ್ ದ ವೇ ಹೋಗ್ಬೇಕಾದ್ರೆ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅವಳಿರೋ ಈ ಕಂಡೀಷನ್ ಅಲ್ಲಿ ಅಲ್ಲಿ ತನಕ ನಾವು ಜರ್ನಿ ಮಾಡೋದು ಸರಿಯಲ್ಲ ಅನ್ಸುತ್ತೆ. ನಾನು ಇವ್ರಿಗೆ ಮುಂಚೆನೆ ಹೇಳಿದ್ದೆ, ಆದ್ರೆ ಇವ್ರ ತಾಯಿ ನನ್ನ ಮಾತು ಕೇಳಿಲ್ಲ.